ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಸ್ಯಾರಿ ಕುಚ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಸಿಂಪಲ್ ಡಿಸೈನ್ 6 ಎಳೆ ದಾರ ತಗೊಂಡಿದ್ದೀನಿ. ಸ್ಟಾರ್ಟಿಂಗು ಒಂದು ನಾಟ್ ಹಾಕ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸೆಂಟ್ರ್ ಇಲ್ಲ ಫ್ರೆಂಡ್ಸ್, ಕ್ಲಾಸ್ಗೆ ಹೋಗಿಲ್ಲ. ಸಂಡೇ ರಜೆ ಇರುತ್ತೆ. ಮನೆಯಲ್ಲಿ ಕಂಪಲ್ಸರಿ ವರ್ಕ್ ಮಾಡ್ತಾ ಇರ್ತೀನಿ. ಹ್ಯಾಂಡ್ ವರ್ಕ್ ಆಗಲಿ, ಸ್ಟಿಚಿಂಗ್ ಆಗಲಿ, ಸ್ಯಾರಿ ಕುಚ್ಚಾಗಲಿ ಮಾಡ್ತಾ ಇರ್ತೀನಿ. ನಾಟ್ 2 ಆಗಿದೆ ಫ್ರೆಂಡ್ಸ್. ಈಗ 4 ಚೈನ್ ಹಾಕ್ತಾ ಇದ್ದೀನಿ. ಇದು ಕುಚ್ಚುರು ಬರುತ್ತೆ. ಈಗ ಬೀಡ್ ಒಂದು ರೌಂಡ್ ಶೇಪ್ ಬೀಡ್ ಇದರಲ್ಲಿ ಸೇರಿಸ್ಕೊಂಡು ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡ್ತೀನಿ. ಮತ್ತೆ 2 ಚೈನ್ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆ ಸೂಲಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಎರಡು, 3, 4, 5, 6. ನಮಗೆ ಆಗಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. 6 ಹಾಕ್ಬೋದು, 8 ಹಾಕ್ಬೋದು, 10 ಹಾಕ್ಬೋದು. ನಮ್ಗೆ ಡಿಸೈನ್ ಮೇಲೆ ಡಿಪೆಂಡು, ಯಾವ ಥರ ಬೇಕಾದರೂ ಮಾಡ್ಬೋದು. ನಾನು ಸ್ವಲ್ಪ ಅಗಲ ಇರಬೇಕು ಅಂತ ಇದಕ್ಕೆ 8 ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಸಿಯಾಗಿದೆ, ಸಿಂಪಲ್ ಆಗಿದೆ, ಹಾಕ್ಬೋದು. 8 ಹಾಕಿದ್ದೀನಿ, ಈ ಥರ ಬಂದಿದೆ. 8 ಆದಮೇಲೆ ಇದು ಎಷ್ಟಕ್ಕಿದ್ರೆ ಅಲ್ಲಿ ತಗೊಂಡು ಲಾಕ್ ಮಾಡಬೇಕು. ನಾನು 2 ಆರ್ಚ್ ಆದಮೇಲೆ ಒಂದೊಂದು ಕುಚ್ಚಿಗೆ ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೆ ಬೀಡು. ಸೂಲಿ ಮೇಲೆ ದಾರ ತಗೊಂಡು ಗ್ಯಾಪ್ ನೋಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸರಿ, ಮತ್ತೆ 2 ಚೈನ್. ಬೇಸ್ ಲೈನ್ ಇಲ್ದಿರ ಸೇಮ್ ಸಿಂಪಲ್ ಆಗಿದೆ ಫ್ರೆಂಡ್ಸ್, ಹಾಕ್ಬೋದು.